ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಕೆ ಪೊಲೀಸ್ನವರಿಗೆ ಹೇಗೆ ಸಿಕ್ಕಾಕೊಂಡ್ಲು, ಪ್ರಿಯಾಂಕಾ ಚಿರಂತ್ ಮನೆಯಲ್ಲಿದ್ದದ್ದು ಯಾವ ರೀತಿಯಾಗಿ ಪೊಲೀಸ್ನವರಿಗೆ ಮಾಹಿತಿ ಹೋಯಿತು, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಪ್ರಿಯಾಂಕಾ ಚಿರಂತ್ ಮನೆಯಲ್ಲಿದ್ದು ಪೊಲೀಸ್ನವರಿಗೆ ಗೊತ್ತಾಗಿದ್ದು ಹೇಗೆ? ಚಿರಂತ್ ತಂದೆ ತಾಯಿಯೇ ಪೊಲೀಸ್ನವರಿಗೆ ಕರೆ ಮಾಡಿದ್ರ? ಶನಿವಾರ ಸಂತೆಯಲ್ಲಿದ್ದ ಪ್ರಿಯಾಂಕಾಳನ್ನ ಟ್ರಾಪ್ ಮಾಡಿದ್ದು ಹೇಗೆ? ಹಾಗಾದ್ರೆ ಆ ಒಂದೇ ಒಂದು ಫೋನ್ ಕಾಲ್ ಪ್ರಿಯಾಂಕಾಳನ್ನ ಬಲೆಗೆ ಹಿಡಿದು ಬಿಡ್ತಾ. ಆ ಒಂದು ಕಾಲ್ ಬಿಚ್ಚಿಟ್ಟ ರಹಸ್ಯವೇನು? ಮುಂದೇನಾಯ್ತು ಹಾಗಾದ್ರೆ? ಬೆಂಗಳೂರು ಟು ಶನಿವಾರ ಸಂತೆ ಪಾಪಿಯ ರೋಚಕ ಟ್ರಾಪ್ ಕಹಾನಿ ಇದು. ಪ್ರಿಯಾಂಕಾ ಚಿರಂತ್ ಮನೆಯಲ್ಲಿದ್ಲು ಆರಾಮಾಗಿ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ. ಬಟ್ ಯಾವ ರೀತಿಯಾಗಿ ಗೊತ್ತಾಯ್ತು ಹಾಗಾದ್ರೆ ಪೊಲೀಸ್ನವರಿಗೆ? ಯಾರು ಮಾಹಿತಿ ಕೊಟ್ರು? ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಚಿರಂತ್ನ ತಂದೆ ತಾಯಿನೇ ಪೊಲೀಸ್ನವ್ರಿಗೆ ಕಾಲ್ ಮಾಡಿದ್ರು. ಹಾಗಾದ್ರೆ ಪ್ರಳಯಾಂತಕ್ಕೆ ಪ್ರಿಯಾಂಕಾಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು ಪೊಲೀಸ್ನವರು. ಆಕೆಯ ಲಾಸ್ಟ್ ಕಾಲ್ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದಿದ್ರು ಪೊಲೀಸ್ನವರು. ಯಾರಿಗೆ ಮಾಡಿದ್ಲು, ಎಲ್ಲಿಂದ ಮಾಡಿದ್ಲು, ಎಲ್ಲದರ ಬಗ್ಗೆಯೂ ಕೂಡ. ಈ ಬಗ್ಗೆ ಮೋಹನ್ಗೆ ಫುಲ್ ಡ್ರಿಲ್ ಮಾಡ್ತಾರೆ ಪೊಲೀಸ್ನವರು. ಮೋಹನ್ ಕೇಳ್ತಾರೆ ಎಲ್ಲಿಗೆ ಹೋಗಿರ್ತಾಳೆ, ಯಾರ್ಯಾರು ಆಕೆಗೆ ಪರಿಚಯ ಇದ್ದಾರೆ ಅಂತ. ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಂತೆ ಸ್ನೇಹಿತನ ಹೆಸರನ್ನ ಬಾಯಿ ಬಿಡ್ತಾನೆ ಈ ಬಾಯ್ ಫ್ರೆಂಡ್ ಮೋಹನ. ಮೋಹನ್ ಮಾಹಿತಿ ಆಧರಿಸಿ ಸ್ನೇಹಿತ ಚಿರಂತ್ಗೆ ಕಾಲ್ ಮಾಡ್ತಾರೆ ಪೊಲೀಸ್ನವರು. ಮೋಹನ್ ಬಾಯ್ ಬಿಡ್ತಾನಲ್ಲ ಚಿರಂತ್ನ ಹೆಸರು. ಆಗ ಚಿರಂತ್ಗೆ ಕರೆ ಮಾಡ್ತಾರೆ. ಆಗ ಕಾಡುಗೋಡಿ ಪೊಲೀಸರಿಗೆ ಪ್ರಿಯಾಂಕಾ ಅಡಗಿ ಕೂತಿರುವ ಸ್ಥಳದ ಬಗ್ಗೆ, ರಹಸ್ಯ ಸ್ಥಳದ ಬಗ್ಗೆ ಮಾಹಿತಿ ಸಿಗುತ್ತೆ. ನೋಡಿ ಹೆಂಗಿರುತ್ತೆ ಇನ್ವೆಸ್ಟಿಗೇಷನ್ ಅಂತ. ಮೊನ್ನೆ ರಾತ್ರಿ ಚಿರಂತ್ ಜೊತೆ ನೇರವಾಗಿ ಶನಿವಾರ ಸಂತೆಗೆ ಹೊರಡ್ತಾರೆ ಪೊಲೀಸ್ನವರು. ಮೊನ್ನೆ ರಾತ್ರಿ ಮಾಹಿತಿ ಸಿಗ್ತಾ ಇದ್ದಂತೆ ಒಂದು ಕ್ಷಣ ಕೂಡ ಲೇಟ್ ಮಾಡಲ್ಲ. ಇಡೀ ರಾಜ್ಯ ತಿರುಗಿ ನೋಡ್ತಾ ಇತ್ತು ಈ ಪ್ರಕರಣನ. ಬೆಳಗ್ಗೆ 5:30ಕ್ಕೆ ನಿದ್ದೆಯಲ್ಲಿದ್ದ ಪ್ರಿಯಾಂಕಾಳನ್ನ ಬಡಿದೆಬ್ಬಿಸ್ತಾರೆ ಪೊಲೀಸ್ನವರು. ಚಿರಂತ್ ಏಕಾಏಕಿ ಬಂದಿದ್ದನ್ನ ನೋಡಿ ಪ್ರಿಯಾಂಕಾ ಬೆಚ್ಚಿ ಬಿದ್ದು ಬಿಡ್ತಾಳೆ, ಗಾಬರಿ ಆಗ್ತಾಳೆ. ಪೊಲೀಸ್ನವರು ಬಂದಿದ್ದಾರೆ, ನಿನ್ನೆಲ್ಲ ಮಾಹಿತಿ ಗೊತ್ತಾಗಿದೆ ಅಂತ ಚಿರಂತ್ ಹೇಳ್ತಾನೆ ಆಕೆಗೆ. ಆಗ ಇದ್ದಕ್ಕಿದ್ದಂತೆ ಮಹಾ ಡ್ರಾಮಾ ಮಾಡ್ತಾಳೆ ಈ ನೌಟಂಕಿ ಪ್ರಿಯಾಂಕಾ. ಇನ್ನೂ ಎದ್ದೇ ಇರಲ್ಲ, ಗೊತ್ತಾಗ್ಬಿಡುತ್ತೆ, ಬೆಚ್ಚಿ ಬಿದ್ದು ಬಿಡ್ತಾಳೆ. ನಿನ್ನ ಎಲ್ಲ ಮಾಹಿತಿ ಪೊಲೀಸ್ನವ್ರಿಗೆ ಗೊತ್ತಾಗಿದೆ ಅಂದಾಗ ಈ ನೌಟಂಕಿ ಪ್ರಿಯಾಂಕಾ ಮತ್ತೆ ಹೈ ಡ್ರಾಮಾ ಸೃಷ್ಟಿ ಮಾಡ್ತಾಳೆ.